ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಮಳೆಗಾಲದಲ್ಲಿ ನೈಸರ್ಗಿಕವಾಗಿ ಹುಟ್ಟುವಂತಹ ಎಲೆ ಕೆಸುವಿನ ಎಲೆ ಇದು. ಇವತ್ತು ನಾನು ಈ ವಿಡಿಯೋನಲ್ಲಿ ಈ ಎಲೆಯಲ್ಲಿರುವಂತಹ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಮಾಹಿತಿ ತಿಳಿಸ್ತಿದ್ದೀನಿ. ಸೊ ನನ್ನ ಚಾನಲ್ಗೆ ನಿಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸ್ತೀನಿ. ಕೆಸುವಿನ ಎಲೆ ಒಂದು ತರಕಾರಿ ಬೆಳೆ. ಇದರ ಎಲೆಗಳು ಮತ್ತು ಗೆಡ್ಡೆಗಳನ್ನು ಅಡುಗೆಗಳಲ್ಲಿ ಬಳಸಲಾಗುತ್ತೆ. ಈ ಕೆಸುವಿನ ಎಲೆ ತುಂಬ ಪೋಷಕಾಂಶಗಳಿರುವಂತಹ ಎಲೆ. ಇದರಿಂದ ಮಾಡುವಂತಹ ಪತ್ರೊಡೆ ಅಂತೂ ತುಂಬಾ ಹೆಸರುವಾಸಿಯಾಗಿದೆ. ಸಾಮಾನ್ಯವಾಗಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿರುವಂತಹ ಜನರಿಗೆ ಗೊತ್ತಿರುವಂತಹ ಈ ಎಲೆಯಿಂದ ವೈವಿಧ್ಯಮಯವಾದಂತಹ ಮತ್ತು ರುಚಿಕರವಾದಂತಹ ವಿವಿಧ ಖಾದ್ಯಗಳನ್ನು ತಯಾರಿಸೋದಕ್ಕೆ ಇದು ತುಂಬ ಹೆಸರುವಾಸಿಯಾಗಿದೆ. ಅದರಲ್ಲೂ ಮಳೆಗಾಲದಲ್ಲಿ ನ್ಯಾಚುರಲ್ ಆಗಿ ಹೇರಳವಾಗಿ ಸಿಗುವಂತಹ ಈ ಕೆಸುವಿನ ಎಲೆಗಳು ತಿನ್ನೋದಕ್ಕೆ ತುಂಬ ರುಚಿಕರವಾಗಿರುತ್ತೆ. ಇದರಿಂದ ಹಲವಾರು ಅಡುಗೆಗಳನ್ನು ತಯಾರಿಸ್ಕೊಳ್ಬಹುದು. ಅಂದರೆ ಪಲ್ಯ, ಗೊಜ್ಜು, ಮಸೊಪ್ಪು, ಪತ್ರೊಡೆ ಇತ್ಯಾದಿಗಳನ್ನು ತಯಾರಿಸ್ಬಿಟ್ಟು ಸೇವನೆ ಮಾಡ್ತೀವಿ. ಹೆಚ್ಚು ನೀರು ನಿಲ್ಲದ ಕಡೆ ಮತ್ತು ಜೌಗು ಪ್ರದೇಶಗಳಲ್ಲಿ ಮಾತ್ರ ಬೆಳೆಯುವಂತಹ ಕಾರಣ ಈ ಕೆಸು ಎಲ್ಲ ಪ್ರದೇಶಗಳಲ್ಲೂ ಕೂಡ ಸಿಗೋದಿಲ್ಲ. ಇದರ ಬೃಹದಾಕಾರವಾದಂತಹ ಎಲೆಗಳನ್ನು ನೋಡಿ, ಅದಕ್ಕೆ ಇದನ್ನು ಆನೆ ಕಿವಿ ಅಂತಲೂ ಕರೀತಾರೆ. ಬನ್ನಿ ಹಾಗಿದ್ರೆ ಈ ರುಚಿಕರ ಅಡುಗೆಗೆ ಬಳಸುವಂತಹ ಈ ಎಲೆಯ ಪ್ರಯೋಜನಗಳು ಯಾವ್ಯಾವುದಂದರೆ, ಮಳೆಗಾಲದಲ್ಲಿ ನ್ಯಾಚುರಲ್ ಆಗಿ ಹುಟ್ಟುವಂತಹ ಈ ಎಲೆ ಮಳೆಯಿಂದ ಉಂಟಾಗುವ ಶೀತ ವಾತಾವರಣದಲ್ಲಿ ದೇಹದ ಉಷ್ಣತೆ ಕಾಯ್ದುಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇದು ರೋಗ ನಿರೋಧಕ ಶಕ್ತಿಯ ಹೆಚ್ಚಳಕ್ಕೆ ಉತ್ತಮ ಆಹಾರ. ಈ ಎಲೆನಲ್ಲಿ ವಿಟಮಿನ್ ಎ, ಬಿ, ಸಿ, ಐರನ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಇನ್ನೂ ಮುಂತಾದಂತಹ ಪೋಷಕಾಂಶಗಳು ಹೆಚ್ಚಿರುವ ಕಾರಣ ಈ ಕೆಸುವಿನ ಎಲೆಯ ಸೇವನೆ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಚರ್ಮಕ್ಕೆ ವಿಶೇಷ ಕಾಂತಿಯನ್ನು ನೀಡುತ್ತೆ. ಈ ಎಲೆನಲ್ಲಿ ನಾರಿನಂಶ ಹೆಚ್ಚಿದೆ, ಅಂದರೆ ಫೈಬರ್ ಜಾಸ್ತಿ ಇದೆ. ಫ್ಯಾಟ್ ಅಂಶ ಮಾತ್ರ 1% ಕಡಿಮೆ ಇದೆ. ಆದ್ದರಿಂದ ಜೀರ್ಣಕ್ರಿಯೆಗೆ ಬಹಳ ಇದು ಪ್ರಯೋಜನಕಾರಿ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ನೀಡುತ್ತೆ. ದೇಹದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಕೂಡ ಈ ಫೈಬರ್ ಸಹಾಯವನ್ನು ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿರೋದ್ರಿಂದ ದೇಹದಲ್ಲಿರುವಂತಹ ಜೀವಕಣಗಳನ್ನು ಸುಸ್ಥಿತಿಯಲ್ಲಿ ಹಾಗೇ ಇರಿಸುತ್ತೆ ಮತ್ತು ಜೀವಂತವಾಗಿ ಇರಿಸುವಂತಹ ಒಂದು ಪ್ರಕ್ರಿಯೆಯನ್ನು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಮಾಡುತ್ತೆ. ಮಳೆಗಾಲದಲ್ಲಿ ಇದನ್ನು ಸೇವಿಸೋದ್ರಿಂದ ನಮ್ಮ ದೇಹವನ್ನು ಮತ್ತು ದೇಹದಲ್ಲಿರುವಂತಹ ಜೀವಕಣಗಳನ್ನು ಹಾಗೆಯೇ ಸಂರಕ್ಷಿಸಿಕೊಳ್ಳಬಹುದು. ಯಾವುದೇ ರೋಗಗಳು ಬರೋದನ್ನು ಸ್ವಲ್ಪ ಮಟ್ಟಿಗೆ ತಡಿಬಹುದು. ಕೆಸುವಿನ ಎಲೆಗಳಲ್ಲಿ ಈಗಾಗಲೇ ಹೇಳಿದೆ ಫೈಬರ್ ಜಾಸ್ತಿ ಇದೆ, ಆದರೆ ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ಸ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಇದು ತೂಕವನ್ನು ಕಡಿಮೆ ಮಾಡಲು ಕೂಡ ಸಹಾಯವನ್ನು ಮಾಡುತ್ತೆ. ಕೆಸುವಿನ ಗಿಡದ ಬೇರುಗಳಲ್ಲಿ ಗೆಡ್ಡೆಗಳು ಬರುತ್ತೆ. ಇದನ್ನು ಕೆಸುವಿನ ಗೆಡ್ಡೆ ಅಂತ ಕರೀತಾರೆ. ಜಾನ್ವರಿ ಮತ್ತು ಫೆಬ್ರವರಿ ತಿಂಗಳ ಹೊತ್ತಿಗೆ ಇದು ಬಲ್ತಿರುತ್ತೆ. ನಂತರ ಇದನ್ನು ಮಣ್ಣಿಂದ ಹೊರ ತೆಗೆದುಬಿಟ್ಟು ಅಡುಗೆಗೆ ಬಳಸಬಹುದು. ಈ ಗೆಡ್ಡೆಗಳ ಬಳಕೆ ಮಧುಮೇಹಿಗಳಿಗೆ ಬಹಳ ಒಳ್ಳೆಯದು. ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡಲು ಇದು ಸಹಾಯವನ್ನು ಮಾಡುತ್ತೆ. ಈ ಕೆಸುವಿನ ಎಲೆಯನ್ನಾಗಲಿ ಗೆಡ್ಡೆಗಳನ್ನಾಗಲಿ ಅಥವಾ ದಂಟನ್ನಾಗಲಿ ಹಸಿಯಾಗಿ ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ನಾಲಿಗೆ ಮತ್ತು ಗಂಟಲಲ್ಲಿ ತೀವ್ರವಾದ ತುರಿಕೆಯನ್ನು ಉಂಟು ಮಾಡುತ್ತೆ, ಅಂದರೆ ಹಸಿಯಾಗಿ ಸೇವನೆ ಮಾಡಿದಾಗ. ಆದ್ದರಿಂದ ಇದಕ್ಕೆ ಉಪ್ಪು ಮತ್ತು ಹುಳಿಯನ್ನು ಬೇಯಿಸಿದಾಗ ಮಾತ್ರ ಇದು ತಿನ್ನೋದಕ್ಕೆ ಸಾಧ್ಯ. ನಾನು ಈ ಕೆಸುವಿನ ಎಲೆಯನ್ನು ಪಾಟ್ನಲ್ಲಿ ಬೆಳೆಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇದನ್ನು ಹೇಗೆ ಬೆಳೆಸಬಹುದು, ಯಾವ ತರಹ ಕೇರನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗಿದೆ ಈ ಕೆಸುವಿನ ಎಲೆಯ ಉಪಯೋಗಗಳು. ಹಾಗಾಗಿ ನೀವು ಈ ಹಸಿರು ಎಲೆಯನ್ನು ಸೇವಿಸಿಬಿಟ್ಟು ಆರೋಗ್ಯದಿಂದಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.